ಸನ್ ಯತೀಂದ್ರ ಪರ ಡಿಕೆ ಬ್ಯಾಟಿಂಗ್ ಮಾಡಿದ್ದಾರೆ. ಜಾರ್ಜ್ ವಿಚಾರದಲ್ಲಿ ಯತೀಂದ್ರ ವಿರುದ್ಧ ಆರೋಪ ಕೇಳಿ ಬಂದಿತ್ತಲ್ಲ, ಆದ್ರೆ ಈ ಆರೋಪ ಅಲ್ಲಗಳೆದ್ರು ಡಿಕೆ ಶಿವಕುಮಾರ್. ಜಾರ್ಜ್ ವಿಚಾರದಲ್ಲಿ ಯತೀಂದ್ರ ವಿರುದ್ಧ ಆರೋಪ ಕೇಳಿ ಬಂದಿತ್ತು, ಆದ್ರೆ ಈ ಆರೋಪಗಳನ್ನೆಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲಗಳೆದಿದ್ದಾರೆ. ಯತೀಂದ್ರ ಹಂಗ ಮಾಡೋರಲ್ಲ, ಯತೀಂದ್ರ ಹಸ್ತಕ್ಷೇಪ ಮಾಡೋರಲ್ಲ, ಅವರು ಮಾಡಿರಕ್ಕೆ ಚಾನ್ಸ್ ಇಲ್ಲ. ಕಾರ್ಯಕರ್ತರು ಬಂದಾಗ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೇಳೋದು, ವಿಚಾರಿಸೋದು ಇದೆಲ್ಲ ಸಹಜ. ಅಲ್ಲಿ ಹಸ್ತಕ್ಷೇಪ ಅಂತ ಅನ್ಸ್ಕೊಳ್ಳಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಇನ್ನು ಕೆಜೆ ಜಾರ್ಜ್ ರಾಜೀನಾಮೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಜಾರ್ಜ್ ಸ್ವಾಭಿಮಾನಿ ರಾಜಕಾರಣಿ, ವಿಪಕ್ಷದಿಂದ ಬೇಕಂತಲೇ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಯತೀಂದ್ರ ಹಸ್ತಕ್ಷೇಪ ಮಾಡಲ್ಲ, ಅವರು ಯಾವ ವಿಚಾರಕ್ಕೂ ಬೇಡದ ವಿಚಾರಗಳಿಗೆ ತಲೆ ಹಾಕೋರಲ್ಲ. ಹಾಗಾಗಿ ಅವರ ವಿರುದ್ಧ ಕೇಳಿ ಬಂದಂತಹ ಆರೋಪಗಳೆಲ್ಲವೂ ಸುಳ್ಳು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಜಾರ್ಜ್ ವಿಚಾರದಲ್ಲಿ ಏನು ಯತೀಂದ್ರ ವಿರುದ್ಧ ಆರೋಪ ಕೇಳಿ ಬಂತು, ಆ ಆರೋಪವನ್ನು ಕೂಡ ಅಲ್ಲಗಳೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯತೀಂದ್ರ ಹಂಗೆ ಮಾಡೋರಲ್ಲ, ಅವರು ಹಸ್ತಕ್ಷೇಪ ಮಾಡಿರೋದಿಲ್ಲ, ಅಂತ ಹಂಗೆ ಮಾಡಕ್ ಚಾನ್ಸ್ ಇಲ್ಲ. ಕಾರ್ಯಕರ್ತರು ಬಂದಾಗ ಎಲ್ಲ ಇಲಾಖೆಗಳ ಬಗ್ಗೆ, ಅಧಿಕಾರಿಗಳ ಬಗ್ಗೆ ಮಾಹಿತಿ ಕೇಳೋದು, ವಿಚಾರಿಸ್ಕೊಳ್ಳೋದು ಇದೆಲ್ಲವೂ ಸಹಜ. ಅದು ಹಸ್ತಕ್ಷೇಪ ಅಂತ ಆಗಲ್ಲ, ಅನ್ಸ್ಕೊಳ್ಳಲ್ಲ. ಹಾಗಾಗಿ ಕೆಜೆ ಜಾರ್ಜ್ ವಿಚಾರದ ಬಗ್ಗೆ ಕೂಡ ನನಗೇನು ಮಾಹಿತಿ ಬಂದಿಲ್ಲ. ಅವರ ರಾಜೀನಾಮೆ ಕುರಿತಂತೆ ನನಗೇನು ಮಾಹಿತಿ ಇಲ್ಲ. ಜಾರ್ಜ್ ಸ್ವಾಭಿಮಾನಿ ರಾಜಕಾರಣಿ, ವಿಪಕ್ಷದವರು ಬೇಕಂತಲೇ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಜಾರ್ಜ್ ಬಹಳ ಹಿರಿಯ ಮಂತ್ರಿಗಳು, ಸ್ವಾಭಿಮಾನದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇರೋದು. ಅಂತ್ಯ ಏನ್ ಸಮಸ್ಯೆ ನನಗಂತೂ ಕಾಣಲಿಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಜಾರ್ಜ್ ಬಹಳ ಹಿರಿಯ ಮಂತ್ರಿಗಳು, ಸ್ವಾಭಿಮಾನದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇರೋದು. ಅಂತ್ಯ ಏನ್ ಸಮಸ್ಯೆ ನನಗಂತೂ ಕಾಣಲಿಲ್ಲ. ಇದು ನಿಮ್ಮ ಮುಖಾಂತರನೇ ತಿಳ್ಕೊಳ್ತಾ ಇರೋದು. ನನಗೆ ಸುನೀಲ್ ಕುಮಾರ್ ಅವರು ಆರೋಪ ಮಾಡಿದ್ದಾರೆ, ಇವ್ರು ವಿರೋಧ ಪಾರ್ಟಿಯವ್ರು ಏನೋ ಒಂದು ಹೇಳ್ತಾನೆ ಇರ್ತಾರೆ. ವಿರೋಧ ಪಾರ್ಟಿ ಹೇಳದ್ನೆಲ್ಲ ನಾವೆಲ್ಲ ಸತ್ಯ ಅಂತ ನಾವು ಲೆಕ್ಕ ಹಾಕೊಳಕ್ಕಾಗಲ್ಲ. ಈ ಆಫೀಸರ್ಸ್ ಬೇಕಾದಷ್ಟು ಜನ ಕಾರ್ಯಕರ್ತರು ಬಂದು ಕೇಳಿದಾಗ ಆಫೀಸರ್ಸ್ಗೆ ಏನಾದ್ರು ಒಂದು ಕಾರ್ಯಕರ್ತರಿಗೆ ಒಳ್ಳೇದಾಗ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದು, ಅದೇನ್ ತಪ್ಪೇನಿದೆ. ಈಗ ನಾನು ಯಾರೋ ಕಾರ್ಯಕರ್ತರು ಇಲ್ಲಿರೋರು ಕೇಳ್ತಾರಪ್ಪ, ನನಗೆ ಎಲ್ಲ ಇಲಾಖೆಗೂ ನಾವು ಮಾತಾಡ್ತೀವಿ. ಎಲ್ಲ ಇಲಾಖೆಗೂ ಮನವಿ ಕೊಡ್ತಾರೆ. ನಾನು ಎಲ್ಲ ಇಲಾಖೆ ಮಂತ್ರಿಗಳಿಗೂ ಬರೀತೀನಿ, ಇಲ್ಲ ಆಫೀಸರ್ಸ್ಗೆ ನೇರವಾಗಿ ಹೇಳ್ತೀನಿ. ಒಬ್ಬ ರಾಜಕಾರಣಿ ಆದವನಿಗೆ ಅದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇಂಟರ್ಫಿಯರ್ ಆದಾಗ ಆಗ್ತದೆ. ಅವ್ರಿಗೆ ಯಾವ ಅಡ್ಮಿನಿಸ್ಟ್ರೇಷನ್ ಏನ್ ಇಂಟರ್ಫಿಯರ್ ಆಗಿದ್ದು ನಾನು ನೋಡಿಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಜಾರ್ಜ್ ಬಹಳ ಹಿರಿಯ ಮಂತ್ರಿಗಳು, ಸ್ವಾಭಿಮಾನದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇರೋದು. ಅಂತ್ಯ ಏನ್ ಸಮಸ್ಯೆ ನನಗಂತ. ಯತೀಂದ್ರ ಹಸ್ತಕ್ಷೇಪ ಮಾಡುವಂಥವರಲ್ಲ. ಕಾರ್ಯಕರ್ತರು ಬಂದಾಗ ಎಲ್ಲ ಇಲಾಖೆ ಬಗ್ಗೆ ಕೇಳೋದು, ಎಲ್ಲ ಇಲಾಖೆಯ ಅಧಿಕಾರಿಗಳ ಮಾಹಿತಿಯನ್ನ ಕೇಳೋದು, ಅದೆಲ್ಲ ವಿಚಾರಿಸೋದು ಅದು ಸಹಜ. ಅದನ್ನ ಹಸ್ತಕ್ಷೇಪ ಅಂತ ಕರೆಯಕ್ಕಾಗಲ್ಲ, ಅದು ಹಸ್ತಕ್ಷೇಪ ಆಗಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಜೊತೆಗೆ ಜಾರ್ಜ್ ಬಹಳ ಹಿರಿಯ ರಾಜಕಾರಣಿ, ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ದುಡಿದಿದ್ದಾರೆ. ಕೆಜೆ ಜಾರ್ಜ್ ರಾಜೀನಾಮೆ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅವರು ಸ್ವಾಭಿಮಾನಿ ರಾಜಕಾರಣಿ, ವಿಪಕ್ಷದಿಂದ ಬೇಕಂತಲೇ ಆರೋಪ ಮಾಡ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು.